ಅಣ್ಣ ಹನುಮಂತರ ಕಾಕರ ಮನೆ ಇದೆ. ಹನುಮಂತರ ಕಾಕರ ಮನೆ. ಹೌದ್ರಿ, ನೀನು ತೀರ್ಕೊಂಡ್ರಲ್ಲ? ನಿನ್ನೆ ತಿರ್ಕೊಂಡ್ರಿ, ಬೆಳಿಗ್ಗೆ 7 ಗಂಟೆಗೆ ಆರಾಮಿದ್ದಿದ್ರು ಅವರಿಗೆ. ಹೌದ್ರಿ, ಎಷ್ಟು ಗಂಟೆ ಆಗಿತ್ತು? ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ತಿರ್ಕೊಂಡ್ರೆ ಅವರು ಆರಾಮಿದ್ದಿದ್ದು ಅವರಿಗೆ. ಹೌದ್ರಿ, ಹನುಮಂತರ ಮಮ್ಮಿಯವ್ರಿಗೆ ಗೊತ್ತ್ರಿ? ಹನುಮಂತರ ಮಮ್ಮಿಯವ್ರಿಗೆ ಗೊತ್ತಿಲ್ರಿ ಅವ್ರಿಗೆ. ಹೌದ್ರಿ, ಅವ್ರಿಗೆ ಗೊತ್ತಿಲ್ರಿ, ಮಮ್ಮಿಯವ್ರಿಗೆ ಪಪ್ಪರಿಗೆ ಗೊತ್ತಿಲ್ಲ. ಅವ್ರು ಹೋಗಿದ್ರಿ, ಅವ್ರು ಅವಾಗ ಬೆಂಗಳೂರಿಗೆ ಹೋಗಿದ್ರು ಅವ್ರು ಹನುಮಂತರ ಮಮ್ಮಿಯವ್ರು? ಅವ್ರ ಬೆಂಗಳೂರು ಹೋಗ್ಬಿಟ್ಟಿದ್ರು ಅವ್ರು. ಹೋಗಿದ್ರಿ? ಹೋಗಿದ್ರಿ ಅವ್ರಿಗೆ. ಅವಾಗ ಇಲ್ಲಿ ಇದ್ದಿದ್ರ, ಅವ್ರಿಗೆ ಬೆಂಗಳೂರು ಹೋಗ್ಬಿಟ್ರು ಅವ್ರು. ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ತಿರ್ಕೊಂಡ್ರೆ ಅವ್ರು. ಎಷ್ಟು ಗಂಟೆಗೆ ಆತ್ರಿ ಇದು? ಇದು ಮಣ್ಣು 5 ಗಂಟೆ ಆಗೈತ್ರಿ, ಸಾಯಂಕಾಲ 5 ಗಂಟೆಗೆ 5:10 ಹಿಂಗೆ ಆಗೈತ್ರಿ. ಅವ್ರ ಮಮ್ಮಿಯವ್ರಿಗೆ ಹನುಮಂತರ ಪಪ್ಪಾಜಿಯವ್ರಿಗೆ ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿಲ್ಲ. ಹೌದ್ರಿ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ನಿನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅಂತಂದ್ಬಿಟ್ಟು ಇಲ್ಲಿ ಹನುಮಂತವರು ವಿನ್ ಕೂಡ ಆಗಿದ್ದಾರೆ. ಎಲ್ರಿಗೂ ಕೂಡ ತುಂಬ ಖುಷಿ ಕೂಡ ಆಗಿದೆ. ನಿನ್ನೆ ನೀವು ನೋಡಬೇಕಿತ್ತು, ಬಿಗ್ ಬಾಸ್ ಮನೆ ಹತ್ರ ಎಷ್ಟು ಸಂಭ್ರಮಾಚರಣೆ ಇತ್ತು. ನಾವು ಓಟ್ ಹಾಕಿಗೂ ಕೂಡ ಸಾರ್ಥಕ ಆಯಿತು. ನಿಜವಾಗ್ಲೂ ಈ ಸತಿ ಮೋಸ ಆಗಲಿಲ್ಲ. ಹನುಮಂತವ್ರಿಗೆ ಗೆದ್ದಿದ್ದು ತುಂಬಾ ಖುಷಿ ಆಯಿತು ಅಂತಂದ್ಬಿಟ್ಟು ಹಲವಾರು ಜನ ಇಲ್ಲಿ ಅವ್ರನ್ನ ಮೆಚ್ಚಿನ ಸ್ಪರ್ಧಿಯಾಗಿದ್ದ ಹನುಮಂತವ್ರಿಗೆ ಇಲ್ಲಿ ಶುಭಾಶಯ ಕೂಡ ಕೋರಿದ್ದಾರೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಾಕಿದ್ದೀವಿ. ಆದರೆ ಇಲ್ಲಿ ನಿಜವಾಗ್ಲೂ ಒಂದು ಬೇಸರ ಆಗ್ತಿರೋ ವಿಚಾರ ಏನು ಅಂತಂದರೆ, ಹನುಮಂತವರು ನಿನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ 11 ವಿನ್ ಆಗಿದ್ದಾರೆ. ಆದರೆ ಇಲ್ಲಿ ಈಗ ಉತ್ತರ ಕರ್ನಾಟಕದ ಹುಲಿ ಅಂತ ಹೆಸರು ಪಡ್ಕೊಂಡಿದ್ದ ಹನುಮಂತವರ ಚಿಕ್ಕಪ್ಪ ಇನ್ನಿಲ್ಲ. ಹೌದು ವೀಕ್ಷಕರೇ, ಈಗ ಹನುಮಂತವರು ಅವ್ರ ಚಿಕ್ಕಪ್ಪ ಇಲ್ಲ ಅನ್ನೋ ಸುದ್ದಿ ಅವ್ರ ತಂದೆ ಕೂಡ ಇನ್ನೂ ಗೊತ್ತಾಗಿಲ್ವಂತೆ, ಮತ್ತು ಅವ್ರ ತಾಯಿ ಕೂಡ ಇನ್ನೂ ಗೊತ್ತಿಲ್ವಂತೆ. ಬೆಳಗಿನ ಜಾವ 7 ಗಂಟೆಯಲ್ಲಿ ಅವ್ರ ಚಿಕ್ಕಪ್ಪ ತೀರ್ಕೊಂಡಿದ್ದಾರಂತೆ. ಇನ್ನು ಈ ವಿಚಾರ ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ವಿನ್ ಕೂಡ ಆಗಿದ್ದಾರೆ, ಮತ್ತು ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡ್ಕೊಂಡಿದ್ರು. ಬಟ್ ಆದರೆ ಈಗ ಇಲ್ಲಿ ಚಿಕ್ಕಪ್ಪ ಇಲ್ಲ ಅಂತ ಕೇಳ್ಬಿಟ್ಟು ಎಷ್ಟು ಇಲ್ಲಿ ತುಂಬಾ ದುಃಖ ಪಡ್ತಾರೋ ಏನೋ ಗೊತ್ತಿಲ್ಲ ಹನುಮಂತರು. ಏನಕ್ಕೆ ಅಂತಂದರೆ ಯಾರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಇವರು ನೋವು ಮಾಡ್ತಿರಲಿಲ್ಲ. ಬಟ್ ಈ ರೀತಿಯಾದ ಒಂದು ಘಟನೆ ಈಗ ನಡೆದಿದೆ. ಅದರಲ್ಲೂ ಕೂಡ ಅವರು ವಿನ್ ಆಗಿದ್ದಾರೆ. ಆದರೆ ಇಲ್ಲಿ ಅವ್ರ ಮನೆಯಲ್ಲಿ ಸೂತಕದ ವಾತಾವರಣ ತುಂಬಿಕೊಂಡಿದೆ. ನಿಜವಾಗ್ಲೂ ಕೂಡ ಇದೊಂದು ಬೇಸರದ ವಿಚಾರ ಅಂತ ಕೂಡ ಹೇಳ್ಬೋದು. ಹನುಮಂತ ಅವ್ರಿಗೆ ಈ ಒಂದು ಆಘಾತ ತಡ್ಕೊಳ್ಳೋ ಶಕ್ತಿ ಕೊಡಲಿ ಭಗವಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ರಾರ್ಥಿಸೋಣ ವೀಕ್ಷಕರೇ.